ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಾವ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ ಮನೇಲಿ ಹಬ್ಬ ಸೆಲೆಬ್ರೇಟ್ ಏನೂ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಆಂಟಿ ಮನೆಗೆ ನಾವು ನಾನು ನಮ್ಮ ಇಬ್ಬರು ಅಕ್ಕಂದಿರು ಹೋಗ್ತಾ ಇದ್ದೀವಿ. ಹೋಗಿ ಏನೇನು ಮಾಡ್ತೀವಿ, ಏನೇನು ತಿಂತೀವಿ, ಅಲ್ಲಿ ವಿಲೇಜಲ್ಲಿ ಹೇಗಿರುತ್ತೆ ಅಂತ ಒಂದೊಂದು ಸ್ಮಾಲ್ ಕ್ಲಿಪ್ ಹಾಕಿ ನಿಮ್ಗೆ ಏನೇನಂತ ತೋರಿಸ್ತೀನಿ. ಓಕೆನಾ? ಬರ್ತಾ 4 ಜನ ಹೊರಟು ಬಂದ್ವಿ. ಆಮೇಲೆ ಹೈವೇಲಿ 4 ಜನ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಹೇಳ್ಕೊಂಡು, ಮತ್ತು ಇನ್ನೊಬ್ಬರು ನಮ್ಮ ಅಕ್ಕ ಮತ್ತು ನಮ್ಮ ಬಾಬು ಅವ್ರೂ ಬೈಕಲ್ಲಿ ಹೊರಟ್ರು. ಅಲ್ಲಿಂದ ಸ್ಕೈ ವಾಕ್ ಮೇಲೆ ನಾನು ಅವರು ನಡ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ಕೂಡ ಯಾರೂ ಇರಲಿಲ್ಲ. ನಾಗೇನೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹಂಗೆ ಬಂದೆ. ಜಾಸ್ತಿ ದೂರ ಏನಿಲ್ಲ, ಅಲ್ಲಿಂದ ಸ್ವಲ್ಪ ದೂರನೇ, ಒಂದು 5-6 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅನಿಸುತ್ತೆ. ದಾನೋಜಿಪಾಳ್ಯದಲ್ಲಿ ನಾವು ಸ್ಕೈ ವಾಕ್ ಮೇಲೆ ಬಂದು ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮ ಮಾಮ ಬಂದು ಕರ್ಕೊಂಡು ಹೋಗ್ತೀನಿ ಅಂತಂದರು. ಆಮೇಲೆ ಅವರು ಕೂಡ ಬಂದು ಗಾಡಿ ಎತ್ಕೊಂಡು ಸ್ವಲ್ಪ ಮುಂದೆನೇ, ಜಾಸ್ತಿ ದೂರ ಅಷ್ಟು ಏನಿಲ್ಲ, ಸ್ವಲ್ಪ ಹತ್ರನೇ ಇರೋದು. ಆದ್ರೂ ನಡ್ಕೊಂಡು ಹೋಗ್ಬೇಕಲ್ಲಿ ಆಟೋಸ್ ಅಷ್ಟು ಸಿಗಲ್ಲ. ಅದಕ್ಕೆ ಅವರೇ ಬಂದು ಪಿಕ್ ಮಾಡಿ ಕರ್ಕೊಂಡು ಬಂದರು. ಇನ್ನು ನಮ್ಮ ಅಕ್ಕ ನಮ್ಮ ಬಾವ ಅವರು ಬರ್ತಾಯಿದ್ರು. ಅಷ್ಟೊತ್ತಿಗೆ ನಾವೇ ಫಸ್ಟ್ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಈ ಥರ ವಿಲೇಜೆಲ್ಲ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಸ್ವಲ್ಪ ಹೊತ್ತಿಗೆ ಅವರೂ ಕೂಡ ಎಂಟರ್ ಆದರು. ಆಮೇಲೆ ಫೈನಲಿ ಅವರೂ ಬಂದರು, ನಾವು ಬಂದ್ವಿ. ಓಕೆ ಫ್ರೆಂಡ್ಸ್, ಎಲ್ಲರೂ ಫೈನಲಿ ಬಂದು ರೀಚ್ ಆದ್ವಿ. ನೋಡಿ ಯಾರ್ಯಾರು ಬಂದಿದ್ದೀವಿ ಅಂತ ಅಂದರೆ, ನಾನು, ಇವರು ನಮ್ಮ ಅಕ್ಕ ಹಸ್ಬೆಂಡು, ಆ್ಯಂಡ್ ಇವರು ನಮ್ಮ ಅಕ್ಕ, ಅವರು ನಮ್ಮ ಅಕ್ಕ. ಎಲ್ಲರೂ ಹಾಯ್ ಮಾಡಿ. ಎಲ್ರಿಗೂ ಹಾಯ್ ಮಾಡಿಸಿ ಆಮೇಲೆ ನಮ್ಮ ಆಂಟಿ ಏನು ಮಾಡ್ತಾಯಿದ್ದಾರೆ ಅಂತ ನೋಡಿಕೊಂಡು, ಆಮೇಲೆ ನಮ್ಮ ಮಾಮ ಏನೋ ತೋರಿಸ್ಕೊಂಡು ಹೇಳ್ತಾಯಿದ್ರು. ಅವರು ಒಂದು ಸ್ಮಾಲ್ ಬಿಸ್ನೆಸ್ನ ರನ್ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ರು. ಆ್ಯಂಡ್ ನಾನು ಕೂಡ ಹಾಯ್ ಮಾಡುವ ಅಂತಂದ್ಬಿಟ್ಟು ಅವ್ರ ಕೈಲಿ ಒಂದು ಹಾಯ್ ಮಾಡಿಸ್ಕೊಂಡು, ಬಿಸ್ನೆಸ್ ಏನು ಮಾಡ್ತಾಯಿರೋದೆ ಅಂತ ಕೇಳಿಕೊಂಡು ಅವ್ರು ಹೇಳಿದ್ರು, ಒಂದು ಶ್ರೀಲಕ್ಷ್ಮಿ ಎಂಟರ್ಪ್ರೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಂತ. ಅವರು ತುಂಬ ಈ ಥರ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸರೌಂಡಿಂಗ್ಸ್ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ತುಂಬ ಫ್ರೆಶ್ ಆಗಿರುತ್ತೆ. ಯಾರಿಗಾದರೂ ಅವ್ರೇನಾದರೂ ಒಂದು ಅಂಗಡಿಗೆ ಈ ಥರ ಎಲ್ಲ ಏನಕ್ಕಾದರೂ ಬೇಕು ಅಂದರೆ ಅವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಳ್ಳಿ. ಎಲ್ಲ ಫ್ರೆಶ್ ಐಟಮ್ಸು, ಎಲ್ಲ ಸ್ಟಾಕ್ ಇದೆ, ಎಲ್ಲ ಫ್ರೆಶ್ ಆಗಿದೆ. ಬೋಟಿ, ವೀಲ್ ಚಿಪ್ಸ್, ಪ್ರತಿಯೊಂದು ಏನೆಲ್ಲ ಥರ ಸ್ನ್ಯಾಕ್ಸ್ ಐಟಮ್ಸ್ ಸಿಗುತ್ತೆ. ನೋಡಿ, ಇದು ಚಾಕ್ಲೇಟ್ಸು, ಅದು ತುಂಬ ಸ್ಟಾಕ್ ಇದೆ. ಅದರಲ್ಲಿ ನನಗೆ ಒಂದು ಏನೇನಿದೆ ಅಂತಂದ್ಬಿಟ್ಟು ತೆಗ್ದು ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದು ಬಂದು ಹುಣ್ಸೆಹಣ್ಣು, ಸ್ವೀಟ್ ಆಗಿರೋ ಅಂಥದ್ದು, ಮಕ್ಕಳಿಗೆಲ್ಲ ಇಷ್ಟ ಆಗೋ ಅಂಥದ್ದು. ಆ್ಯಂಡ್ ಹಾಗೆ ಒಂದೇ ತೆಗ್ದು ತೋರಿಸ್ತಾಯಿದ್ರು. ಇದು ಕಡಲೆ ಮಿಠಾಯಿ, ಕಡಲೆ ಬರ್ಫಿ ಅಂತಾರಲ್ವ, ಅದೂ ಇದು ತುಂಬ ಸ್ಟಾಕ್ಸ್ ಇದೆ. ಅದರಲ್ಲಿ ಒಂದು ತೆಗ್ದು ನನಗೆ ತೋರಿಸ್ತಾ ಇದ್ದಾರೆ ಯಾವ್ಯಾವ ಥರ ಇಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದರೆ ಗ್ರೀನ್ ಕಲರ್ ಬಟಾಣಿ, ಇದು ತುಂಬ ಚೆನ್ನಾಗಿರುತ್ತೆ, ನಾನು ಕೂಡ ಟೇಸ್ಟ್ ಮಾಡಿದೆ. ಆ್ಯಂಡ್ ಚಿಪ್ಸ್ ಕೂಡ ಇದೆ, ಚಿಪ್ಸ್ಗಳು, ಪೊಟ್ಯಾಟೊ ಚಿಪ್ಸು, ಎಲ್ಲ ಲೇಸಸ್ ಥರ ತುಂಬ ಥರ ವೆರೈಟೀಸ್ ಆಫ್ ಚಿಪ್ಸ್ಗಳು ಇಲ್ಲಿ ಇದೆ. ಆ್ಯಂಡ್ ಎಲ್ಲ ಹೊಸ್ದಾಗಿ ಕ್ಲೀನಾಗಿ ಇವರು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು. ತುಂಬ ಸ್ಟಾಕ್ಸ್ ಇದೆ, ನೋಡ್ತಾ ಇರ್ಬೋದು. ಇದು ಅವರು ಶ್ರೀಲಕ್ಷ್ಮಿ ಎಂಟರ್ಪ್ರೈಸಸ್ ಕಡೆಯಿಂದ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಬೈ ಮಾಡ್ಬೋದು. ತುಂಬ ಫ್ರೆಶ್ ಆಗಿರೋ ಅಂಥ ಐಟಮ್ಸು ಎಲ್ಲನೂ ಇದೆ. ನೀರೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ರು ಊಟಕ್ಕೆ ಅಂತ. ಊಟನೂ ಅಷ್ಟೇ, ನಾವು ಹಬ್ಬ ಆಗಿ ನೆಕ್ಸ್ಟ್ ಡೇ ಹೋಗಿದ್ರಿಂದ ಅಪರೂಪಕ್ಕೆ ಹೋಗಿದ್ವಿ ಅಂತ ಅವ್ರು ಎಲ್ಲ ಥರ ಅಡುಗೆ ಮಾಡಿದರು. ನಾನ್ ವೆಜ್ ಐಟಮ್ಸು, ಮಟನ್, ಚಿಕನಲ್ಲಿ ಎಲ್ಲ ಐಟಮ್ಸ್ ಮಾಡಿದರು. ಆ್ಯಂಡ್ ಫುಲ್ಲು ಅಕ್ಕಪಕ್ಕ ಎಲ್ಲ ಮರಗಳು ಮತ್ತು ವೆದರು ತುಂಬ ಚೆನ್ನಾಗಿತ್ತು, ನೋಡೋದಕ್ಕೆ ಫುಲ್ಲು ಪೀಸ್ ಆಗಿತ್ತು. ಅದಕ್ಕೆ ನಾವು ಓಡಾಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲ ಗ್ರೀನ್ ಆಗಿದೆ ನೋಡಿ. ಇವರಿಬ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ರೀಲ್ಸ್ ಮಾಡಬೇಕು ಅಂತ ಬಂದಿದ್ದಾರೆ ನೋಡಿ. ಫುಲ್ ಗ್ರೀನ್, ಎಲ್ಲ ಕಡೆನೂ ಗ್ರೀನ್ 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 ಗ್ರೀನ್. ಈ ಥರ ಪ್ಲೇಸಸ್ ತುಂಬ ಇಷ್ಟ ಆಗುತ್ತೆ ನನಗೆ. ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗ್ಬೋದು ಅನಿಸುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ಈ ಥರ ಫುಲ್ ಗ್ರೀನರಿಯಲ್ಲಿ ರೀಲ್ಸ್ ಎಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾವು ಅಪರೂಪಕ್ಕೆ ಈ ಥರ ಬಂದಾಗೆಲ್ಲ ರೀಲ್ಸು ಅದು ಇದು ಫೋಟೋಸ್ ಎಲ್ಲ ತಗೊಳ್ತಾನೆ ಇರ್ತೀವಿ. ನೋಡಿ ಕೇಳ್ತಾ ಇದ್ದಾರೆ ಎಲ್ಲಿ ಮಾಡೋದು. ಹಾಯ್ ಹಾಯ್, ನೀವು ಊರೊಬ್ಬರು ಬನ್ನಿಲ್ಲ, ಬನ್ನಿ.
ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಮಿಸ್ ಮಾಡ್ದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳ್ಳಿಗೆ ವಿಲೇಜ್ ಸೈಡೆಲ್ಲ ಬಂದರೆ ಈ ಥರ ಎಲೆಡ್ಕೆ ಹಾಕ್ಕೊಳ್ಳೋದೆಲ್ಲ ಕಾಮನ್. ಅದಕ್ಕೆ ನಾವು ಎಲ್ಲ ಹಾಕ್ಕೊಂಬಿಟ್ಟಿದ್ವಿ. ನಾನು ಅವಾಗವಾಗ ಹಾಕ್ಕೊತಾನೆ ಇರ್ತೀನಿ. ನೋಡಿ ಈ ಥರ ಎಲ್ಲ ಫ್ಯಾಮಿಲಿಯಲ್ಲಿ ಫನ್ ಈ ಥರ ಎಲ್ಲ ಇದ್ರೇ ತುಂಬ ಮಜಾ ಆಗಿರುತ್ತೆ. ಅವಾಗ ಸಿಗ್ತಾನೆ ಇರಬೇಕು. ಈ ಥರ ಎಲ್ಲ ಚೆನ್ನಾಗಿರುತ್ತೆ. ಇನ್ನು ಅಲ್ಲಿ ಬೇಡ ಬರ್ತಾ ಇದ್ದಾರೆ. ಇನ್ನು ಎಲ್ರೂ ತೋರಿಸ್ತೀನಿ, ಎಲ್ರೂ ಕವರ್ ಮಾಡ್ತೀನಿ. ಓಕೆ, ಸಂಜೆ ಎಲ್ಲ ಆಗಿತ್ತು, ಓಡಾಡಿಕೊಂಡು ಆಗಲೇ ಟೈಮ್ ಆಗೋಗಿತ್ತು. ಆಗ ನಮ್ಮ ಆಂಟಿ ಬಿಸಿ ಬಿಸಿ ಟೀ ಮಾಡಿದ್ರು. ಎಲ್ರೂ ಕುಟ್ಕೊಂಡು ನಾನು ಎಲ್ಲರಿಗೂ ಒಂದು ಕ್ವೆಶನ್ ಕೇಳಬೇಕು ಅಂತ ಕ್ವೆಶನ್ ಕೇಳಿದೆ. ಇವಾಗ ನನ್ನ ಬಗ್ಗೆ ಒಂದು ಒಳ್ಳೇದು ಒಂದು ಕೆಟ್ಟದ್ದು ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಒಂದು ನನ್ನ ಕಡೆಯಿಂದ ಗಿಫ್ಟ್. ಏನು ಗಿಫ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ನನ್ನ ಬಗ್ಗೆ ಒಂದು ಕೆಟ್ಟದ್ದು ಹೇಳ ಆಂಟಿ. ಒಳ್ಳೇದು ಒಳ್ಳೇದು ಹೇಳು. ಒಳ್ಳೇದಾ? ಏನಿಲ್ಲ ಕಣಮ್ಮ. ಒಳ್ಳೇದು ಏನಿಲ್ಲ, ಕೆಟ್ಟದ್ದು ಹೇಳು. ಕೆಟ್ಟದು ಏನಿಲ್ಲ. ನನ್ನ ಹೆಂಡತಿಗೆ ಕೆಟ್ಟದ್ದು ಎರಡು ಇಲ್ವಾ? ಆಯ್ತು, ಹೇಳು ಮಾಮ. ಒಂದು ಬಗ್ಗೆ ಒಳ್ಳೇದು ಹೇಳು. ಒಳ್ಳೇದಾ? ಹಾಂ, ಜ್ಯೂಸ್ ಕುಡಿಯೋದು ಒಳ್ಳೇದು. ಜ್ಯೂಸ್ ಅಂದ್ರೆ ಮಾಮೂಲಿ ಮ್ಯಾಂಗೋ ಜ್ಯೂಸ್ ಅವೆಲ್ಲ ಓಕೆನಾ. ಕೆಟ್ಟದು ಕೆಟ್ಟದ್ರೆ ಎರಡಕ್ಕೆ ಹಾಕೋದು. ಮನೆ ಕೆಲ್ಸ ನಾನು ಬರುವ ಪೂಜೆ ಮಾಡಿ ಅಡಿಗೆ ಮಾಡಿ ಎಲ್ಲ ಮಾಡಿದ್ರೆ ಒಳ್ಳೆಯವಳು. ನಾನು ನೇನ ರೇಗಿದ್ರೆ ಕೆಟ್ಟವಳು. ಏನಿಲ್ಲ, ಸಡನ್ ಆಗಿ ನೆನಪಾಗ್ತಿಲ್ಲ ಕಣೆ. ಬೇಗ ಹೇಳ್ಬೇಕು. 3, 2, 1. ಇಲ್ಲ, ನೀನು ಹೇಳ್ಬೇಕು. ನಾನು ಯಾರನ್ನ ಕೇಳ್ತೀನಿ ಅವ್ರು ಹೇಳ್ಬೇಕು. ನಾನು ಊರಲ್ಲಿ ಇದ್ದಾಗ ಬಾ ಬಾ ಅನ್ನೋದು, ಇಲ್ಲಿಗೆ ಬಂದಾಗ ಯಾಕೆ ಬಂದು ಹೋಗಿ ಕೆಲಸ ಮಾಡು, ಹೋಗಿ ಪಾತ್ರೆ ತೊಳಿ ಅಂತ ಮಾಡ್ತಿಲ್ಲ. ಅದು ಕೆಟ್ಟದ್ದು. ಕೆಟ್ಟುತ್ತಾ? ತುಂಬಾ ವರ್ಷಾಗಿ ಮಾತಾಡ್ತೀನಿ. ಒಂದು ಒಳ್ಳೆ ತುಂಬಾ ಒಳ್ಳೆ ಮನಸ್ಸು. ಓಕೆ ಎಲ್ಲರೂ ಒಂದೊಂದೇ ಒಪಿನಿಯನ್ ನನ್ನ ಬಗ್ಗೆ ಎಲ್ಲ ಒಂದೊಂದು ಹೇಳಿದ್ರು. ಒಂದೊಂದು ಖುಷಿ ಆಯಿತು. ನಾನೆಲ್ಲ ಪಾಸಿಟಿವ್ ಆಗೇ ತೊಗೊಂಡೆ. ಯಾಕಂದರೆ ನಾನೇ ಕ್ವೆಶನ್ ಕೇಳಿ ನಾನೇ ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರಲ್ಲ. ಫನ್ ಮೂಮೆಂಟಲ್ಲಿ ಫನ್ನಾಗೇ ತೊಗೊಳ್ಬೇಕು, ಖುಷಿಯಾಗೇ ಇರಬೇಕು ಅಂತ. ಆಮೇಲೆ ಎಲ್ಲ ಮುಗೀತು. ಆ್ಯಂಡ್ ನಮ್ಮ ಆಂಟಿ ಎಲ್ರಿಗೂ ಅರಿಶಿನ ಕುಂಕುಮ ಮಡ್ಲಕ್ಕಿ ಕೊಡ್ತಾಯಿದ್ರು. ಹೆಣ್ಮಕ್ಳಿಗೆ ಬಂದು ತವ್ರ ಮನೆಗೆ ಬಂದು ಅರಿಶಿನ ಕುಂಕುಮ ಶಾಸ್ತ್ರ ಹೇಗಿರುತ್ತೋ ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ಕೊಟ್ಟು ಆ್ಯಂಡ್ ಅವ್ರ ಜೊತೆಗೂ ನನಗೂ ಕೂಡ ಕೊಟ್ಟರು. ಆಮೇಲೆ ನನಗೊಂದು ಸ್ವಲ್ಪ ಖುಷಿ ಆಯಿತು. ಈ ಥರ ಎಲ್ಲ ನನಗೆ ಕೊಡೋದು ನನಗೆಲ್ಲ ತುಂಬ ಇಷ್ಟ. ಈ ಥರ ಎಲ್ಲ ನೋಡೋದು, ಕೊಡೋದು, ಈ ಥರ ಎಲ್ಲ. ಆ್ಯಂಡ್ ನನಗೂ ಕೊಟ್ಟರು. ನಾನು ಇಸ್ಕೊಂಡು ಹಾಗೆ ಅವರಿಬ್ರದ್ದು ಮಾತ್ರ ವಿಡಿಯೋ ಮಾತ್ರ ಮಾಡ್ಕೊಂಡೆ. ಯಾಕಂದರೆ ಅವರು ಮದುವೆ ಆಗಿರೋರಲ್ವ, ಮುತ್ತೈದೆಯರ ಆಗಿರೋದ್ರಿಂದ ನಾನು ಅವರಿಬ್ರದ್ದು ಮಾತ್ರ ತೊಗೊಂಡೆ. ತುಂಬ ಚೆನ್ನಾಗಿತ್ತು. ತುಂಬ ಓಲ್ಡೇ ಫುಲ್ಲೂ ಕೂಡ ಖುಷಿಯಾಗಿದ್ವಿ. ಆ್ಯಂಡ್ ಎಲ್ಲರೂ ನಮ್ಮ ಆಂಟಿ ಕಾಲಿಗೆ ಬಿದ್ದುಬಿಟ್ಟು ನಮಸ್ಕಾರ ಮಾಡಿಕೊಂಡ್ರು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ರಿಗೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.